ನಮಸ್ಕಾರ. ನಾನು CB ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 514. ಇವತ್ತಿನ ಕತೆ ಕ್ಷೌರಿಕ ಮತ್ತು ಬೀರ್ಬಲ್. ಅಕ್ಬರ್ ಬೀರ್ಬಲ್ ಕಥೆಗಳನ್ನು ಕೇಳಿದ್ದೀರಿ. ಅಕ್ಬರ್ ಯಾರು? ಮೊಘಲರ ಅತ್ಯಂತ ಪ್ರಸಿದ್ಧ ಚಕ್ರವರ್ತಿ ಯಾರು ಅಂದರೆ ಅಕ್ಬರ್. ಅಕ್ಬರ್ ದೆಹಲಿಯ ಬಾದ್ಶಾ. ಕಲೆ, ಸಾಹಿತ್ಯ, ಸಂಸ್ಕೃತಿಗಳ ಬಗ್ಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದ. ಅವನು ಹಿಂದೂಗಳನ್ನು ಸಹಿತ ಪ್ರೀತಿಯಿಂದ ಕಾಣ್ತಾ ಇದ್ದ. ಹಾಗಾಗಿ ಏನಾಗಿತ್ತು, ಅವನ ಆಸ್ಥಾನದಲ್ಲಿ ಬೀರ್ಬಲ್ ಮಂತ್ರಿ. ಅವನಿಗೆ ತುಂಬ ಪ್ರಾಮುಖ್ಯತೆ ಇತ್ತು. ಮತ್ತು ರಾಜ ತೋದರ್ಮಲ್ ಭೂಕಂದಾಯ ಮಂತ್ರಿ, ಅವರಿಗೆಲ್ಲ ಮಹತ್ವ ಇತ್ತು. ಮತ್ತು ಹೇಳಿ ಕೇಳಿ ಬೀರ್ಬಲ್ ತುಂಬ ಚತುರ, ಚಾಣಾಕ್ಷ, ಜಾಣ. ಅಕ್ಬರಿಗೆ ಏನು ಸಮಸ್ಯೆ ಬಂದರೂ ಸಹಿತ ಯಾರಿಂದಲೂ ಬಿಡಿಸೋಕ್ಕಾಗ್ತಿರ್ಲಿಲ್ಲ ಆಸ್ಥಾನದಲ್ಲಿ ವಿದ್ವಾಂಸರುಗಳಿಂದ. ಅವಾಗ ಅದೇನೇನೋ ತನ್ನ ಚಾತುರ್ಯದಿಂದ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಬೀರ್ಬಲ್ ಕಂಡು ಹಿಡಿದು ಬಿಡ್ತಿದ್ದ. ಅಕ್ಬರಿಗೆ ಸಂತೋಷ ಆಗಿ ಅವನಿಗೆ ಸನ್ಮಾನ ಮಾಡಿದ್ದೇನು, ಬಹುಮಾನ ಕೊಟ್ಟಿದ್ದೇನು, ಅವನಿಗೆ ಅತಿ ಹೆಚ್ಚು ಗೌರವ ಸಿಗ್ತಾ ಇತ್ತು. ಇದೇನಾಗಿಬಿಡ್ತು, ಅಕ್ಬರನ ಆಸ್ಥಾನದಲ್ಲಿದ್ದಂತಹ ಮುಸ್ಲಿಂ ವಿದ್ವಾಂಸರುಗಳಿಗೆ, ಪಂಡಿತರುಗಳಿಗೆ ಸಂಕಟ ಶುರುವಾಗಿಬಿಡ್ತು. ಯಾಕೆ? ನಮ್ಮ ಭಾಷೆಯವರು ನಮ್ಮವರು ಈ ಹಿಂದೂಗಳನ್ನು ತಗೊಂಡೋ ತಲೆ ಮೇಲೆ ಕೂಡಿಸ್ಕೊಳ್ತಾರಲ್ಲ, ನಾವೆಲ್ಲ ಬುದ್ಧಿವಂತರಿದ್ದೀವಿ, ಅದೇನೋ ಮೋಡಿ ಮಾಡಿಬಿಟ್ಟಿದ್ದಾನೆ ಬೀರ್ಬಲ್ಲು ಅಂಥೇಳಿ ಏನೇನೋ ಮಾಡಿ ಅದನ್ನು ತಪ್ಪಿಸ್ಲಿಕ್ಕೆ ಅಂತ ಹೋದರೆ ಆಗಲೇ ಇಲ್ಲ, ಇವರಿಗೆ ಅವಮಾನ ಆಗಿಬಿಡ್ತು. ಆದರೆ ಅಕ್ಬರ್ನ ಆಸ್ಥಾನದಲ್ಲಿದ್ದಂತಹ ಎಲ್ಲ ಮುಸ್ಲಿಂ ಪಂಡಿತರುಗಳು ಸುಮ್ಮನಿರಲಿಲ್ಲ. ಏನಾದರೂ ಮಾಡಿ ಬೀರ್ಬಲ್ಲೇ ಸಾಯಿಸ್ಬಿಡ್ಬೇಕು. ಆದರೆ ಅಪವಾದ ನಮ್ಮ ಮೇಲೆ ಬರಬಾರ್ದು, ಏನಾದ್ರು ಉಪಾಯ ಮಾಡಬೇಕು. ಅದು ರಾಜನ ಕಡೆಯಿಂದನೇ ಆದಂಗೆ ಇರಬೇಕು. ಏನು ಮಾಡೋಣ ಅಂತ ತುಂಬ ಯೋಚನೆ ಮಾಡಿದಾಗ ಅವ್ರಿಗೊಂದು ಯೋಚನೆ ಹೊಳೀತು. ಹಾಗಾಗಿ ಏನು ಮಾಡಿದರು, ಅವರು ಸೀದಾ ಕಂಡಿದ್ದು ಯಾರನ್ನಾದರೆ, ವಾರಕ್ಕೊಂದ್ಸಲಿ ಬಂದು ಅಕ್ಬರ್ ಬಾದ್ಶಾಹರಿಗೆ ಕ್ಷೌರ, ಏನು ಕಟಿಂಗ್ ಮಾಡ್ತಾ ಇದ್ದ ಬಾರ್ಬಾರ್, ಅವನಿಗೆ ಕ್ಷೌರಿಕ ಅಂತ ಕರೀತೀವಿ, ಅವನ ಹತ್ರ ಹೋದರು. ಅವನು ಮುಸಲ್ಮಾನ್. ಅವನು ಅಯ್ಯೋ ಪಂಡಿತರುಗಳು ನಮ್ಮನೆ ಬಂದರು ಅಂತ ಭಾಳ ಸಂತೋಷದಿಂದ, ಏನು ಬಂದರೆ ನಿಂದು ಏನು ಸೇವೆ ಆಗಬೇಕು ಅಂದಾಗ ಅವರು ಸಂಕಟದಿಂದ ಹೇಳಿದರು, ನೋಡು ನಾವೆಲ್ಲ ಒಂದು, ಆದರೆ ಏನಾಗಿಬಿಟ್ಟಿದೆ, ನಮ್ಮ ಬಾದ್ಶಾಹರು ಸ್ವಲ್ಪ ತಲೆ ಮೇಲೆ ಕೂಡಿಸ್ಕೊಳ್ತಿದ್ದಾರೆ ಹಿಂದೂಗಳ, ಅದರಲ್ಲೂ ಆ ಬೀರ್ಬಲ್ಲು ನಮಗೆ ಭಾಳ ಅವಮಾನ ಆಗ್ಬಿಟ್ಟಿದೆ. ಏನಾದರೂ ಮಾಡಿ ನೀನು ನಮಗೆ ಸಹಾಯ ಮಾಡಿದರೆ ಆ ಬೀರ್ಬಲ್ ಇಲ್ಲದಿದ್ದಂಗೆ ಮಾಡಿಬಿಡ್ಬೋದು. ಇದೇನಾಗಿದೆ, ಬೀರ್ಬಲ್ ಕಂಡ್ರೆ ನಮ್ಮ ಕ್ಷೌರಿಕನಿಗೂ ಆಗ್ತಿರ್ಲಿಲ್ಲ. ಅವನಿಗೂ ಅವನ ಬಗ್ಗೆ ಏನೋ ಅಸಮಾಧಾನ ಇತ್ತು. ಇವ್ರು ಹೇಳಿದ ಕೂಡಲೇ ಅವನು ಒಪ್ಕೊಂಡೇ ಬಿಟ್ಟೆ. ನೋಡು, ಈ ಕೆಲಸವನ್ನು ನೀನು ಭಾಳ ಜಾಣತನದಿಂದ ಮಾಡಬೇಕು. ಮತ್ತೆ ಬಾದ್ಶಾಹರಿಗೆ ಏನಾದ್ರು ವಾಸನೆ ಬಂದುಬಿಟ್ರೆ ನಿನಗೂ ಕಷ್ಟ ಆಗತ್ತೆ ಅಂದಾಗ ಅವನು ಹೆದರಬಿಟ್ಟ. ಹೆದರಬೇಡ, ನೀನು ಈ ಕೆಲಸ ಮಾಡಿಕೊಟ್ರೆ ನಾವು ನಿನಗೆ 1,00,000 ಬಂಗಾರ ನಾಣ್ಯಗಳನ್ನು ಬಹುಮಾನ ಕೊಡ್ತೇವೆ. ಯಾರಿಗುಂಟು ಯಾರಿಗಿಲ್ಲ, ಸುಖವಾಗಿರ್ಬೋದು, ನಮ್ಮ ಕಷ್ಟನೂ ಪರಿಹಾರ ಆಗತ್ತೆ ಅಂದ್ಕೊಂಡ್ಲೆ ಒಪ್ಕೊಂಡು ಬಿಟ್ಟೆ. ಸರಿ, ಅವರು ಉಪಾಯ ಹೇಳ್ಕೊಟ್ಟಂಗೆ ಮಾಡ್ತೀನಿ ಅಂತ. ಸರಿ, ಬೆಳಗ್ಗೆ ಕ್ಷೌರ ಮಾಡ್ತಾ ಇದ್ದಾನೆ ಕ್ಷೌರಿಕ. ಬಹಳ ಒಳ್ಳೆ ಮಾತುಗಾರ. ಅಕ್ಬರ್ನಿಗೆ ಅವನು ಅಂದ್ರೆ ಬಹಳ ಇಷ್ಟ. ಅವನು ಏನು, ಅಕ್ಬರ್ಗೆ ತಲೆ ಕೂದಲನ್ನು ಚೊಕ್ಕ ಮಾಡೋದು, ಗಡ್ಡೆ ಮೀಸೆಗಳಿದ್ದನ್ನು ಅದನ್ನು ಚೊಕ್ಕ ಮಾಡ್ತಿದ್ದ. ಯಾಕೆಂದರೆ ಬಾದ್ಶಾಹ ಯಾವಾಗಲೂ ಸಹಿತ ಗಡ್ಡೆ ಮೀಸೆಗಳೆಲ್ಲ ಇತ್ತು ಮುಸಲ್ಮಾನ್ ಸಂಪ್ರದಾಯದ ಪ್ರಕಾರ. ಆದರೆ ಅದನ್ನೇನಾಗಬೇಕು, ಟ್ರಿಮ್ ಮಾಡಬೇಕು. ಇವರು ಅಕ್ಬರ್ನಿಗೆ ಗೊತ್ತಾಗ್ತಾ ಇದ್ದಕ್ಕೆ ಬಹಳ ಜಾಣದಿದ್ದರಿಂದ ಈತ ಕ್ಷೌರಿಕ ಕೆಲಸ ಮಾಡ್ತಿದ್ದ. ಮಾತಾಡ್ತಾ ಅಕ್ಬರ್ನನ್ನು ಹಾಡೋದು, ಹೊಗಳೋದು ಅವೆಲ್ಲ ಇದ್ದಿದ್ದೇನೆ. ಅಕ್ಬರ್ನಿಗೂ ಇಷ್ಟ ಆಗಿಬಿಟ್ಟಿತ್ತು. ಅಕ್ಬರ್ನ ಮಾತಾಡ್ತಾ ಹುಜೂರ್, ತಮ್ಮಂಥವರು ದೈವಾಂಶ ಸಂಭೂತರು, ಇಂಥ ಬಾದ್ಶಾಹರನ್ನು ನೋಡಿರಲಿಲ್ಲ. ತಮ್ಮ ಅಪ್ಪಾಜಿಯವ್ರ ಕಾಲದಿಂದನೂ ನಾನು ತಮ್ಮ ಸೇವೆ ಮಾಡಿಕೊಂಡೇ ಇರೋನು ಅಂತ. ಬಾಬಾ, ಮಳೆ ಬೆಳೆ ಆಗ್ತಾ ಇದೆ, ಎಲ್ಲ ನಿಮ್ಮನ್ನು ಭಾಳ ಹಾಡು ಹೊಗಳ್ತಾರೆ ಹುಜೂರ್. ಅಕ್ಬರ್ ಸಂತೋಷ. ಮತ್ತೇನು ಅಂದ. ಏನಿಲ್ಲ ಹುಜೂರ್, ನನಗೆ ಒಂದೇ ಒಂದು ಸಣ್ಣ ಯೋಚನೆ ಬಂದುಬಿಟ್ಟಿದೆ. ನಿಮ್ಮನ್ನು ಸಣ್ಣ ಬಾಲಕರಾಗಿಂದ ನೋಡಿದ್ದೆ. ನಿಮ್ಮ ಅಪ್ಪಾಜಿಯವರು ಹುಮಾಯೂನ್ ಬಾದ್ಶಾಹರು, ಬಾಬಾ ಅದು ಏನು ದೊಡ್ಡ ಮನುಷ್ಯ. ಆದರೆ ಬಹಳ ಬೇಗ ಅವ್ರನ್ನ ಕಳ್ಕೊಂಬಿಟ್ವಿ, ನೀವು ತಬ್ಬಲಿಗಳಾಗ್ಬಿಟ್ರಿ. ಆದರೆ ಅವ್ರ ಪುಣ್ಯಾತ್ಮರು ಬಿಡಿ, ಅವ್ರು ಸ್ವರ್ಗಕ್ಕೆ ಹೋಗಿರ್ತಾರೆ. ಚೂರು ನನಗೊಂದು ಚಿಂತೆ. ಅಲ್ಲ, ನಿಮ್ಮ ಅಪ್ಪಾಜ ಅನ್ನೋರು ಸ್ವರ್ಗದಲ್ಲಿ ಹೇಗಿದ್ದಾರೆ?
ಅವ್ರಿಗೇನು ಕಷ್ಟ ಇದೆ, ಸುಖವಾಗಿದ್ದಾರೋ ಅದನ್ನು ತಿಳ್ಕೊಂಡಿದ್ರೆ ಚೆನ್ನಾಗಿತ್ತಿತ್ತಲ್ಲ, ನೀವು ಯಾಕೋ ಅಪ್ಪಾಜನ ಮರ್ತಂಗೆ ಕಾಣುತ್ತೆ ಅಂತ ಬಿಟ್ಟ. ಅಕ್ಬರ್ ತಲೆಯಲ್ಲಿ ಇವನು ಹುಳ ಬಿಟ್ಟು ಕೂಡಲೇ ಅವನಿಗೂ ಹಂಗೆ ಅನಿಸ್ತು. ಅಲ್ಲ ಸತ್ತ ಮೇಲೆಲ್ಲ ಸ್ವರ್ಗಕ್ಕೆ ಹೋಗ್ತಾರೆ, ಅಲ್ಲಿ ಹೋಗಿ ತಿಳ್ಕೊಂಡು ಬಂದು ನಂಗೆ ಹೇಳೋರು ಯಾರು? ಅಯ್ಯೋ 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 ಹಜೂರ್, ಏನು ಹೇಳಲಿ, ಇಂಥ ಜಾಂಡ್ರು ನಮ್ಮ ಆಸ್ಥಾನದಲ್ಲಿ ಇಲ್ವಾ? ನೋಡಿ, ನಮ್ಮ ಮಂತ್ರಿಗಳು ಬೀರ್ಬಲ್ರವರೇ ಇದ್ದಾರೆ, ಎಲ್ಲ ಸಮಸ್ಯೆಗಳಿಗೆ ನಿಮಗೆ ಪರಿಹಾರ ಕಂಡುಕೊಟ್ಟಿದ್ದಾರಪ್ಪ. ಅವರನ್ನ ನೀನು ಸ್ವರ್ಗಕ್ಕೆ ಹೋಗಪ್ಪ, ನೀವು ನಮ್ಮಲ್ಲೆಲ್ಲ ಏನು ಮಾಡ್ತೀವಿ, ಸ್ವರ್ಗಕ್ಕಾದರೆ ಯಾರು ಸತ್ರ ತೊಗೊಂಡೋಗಿ ಹೂಳ್ಬಿಡ್ತೀವಿ. ಅವರಲ್ಲಿ ಹಂಗಿಲ್ಲ. ಏನಾಗುತ್ತೆ, ಕಟ್ಟಿಗೆನಲ್ಲಿ ಮಲಗಿಸ್ತಾರೆ, ಚಟ್ಟ ಕಟ್ಟಿ ಸುಡ್ತಾರೆ, ಅವಾಗ ಏನಾಗುತ್ತೆ, ಅವ್ರ ಆತ್ಮ ಸೀದಾ ಎಲ್ಲಿಗೆ ಹೋಗುತ್ತೆ, ಸ್ವರ್ಗಕ್ಕೆ ಹೋಗಿಬಿಡುತ್ತೆ. ನಾವು ಬೀರ್ಬಲ್ ಸಾಹೇಬರನ್ನು ಸಹಿತ ಹಾಗೇನೆ ಸ್ವರ್ಗಕ್ಕೆ ಕಳಿಸ್ಬಿಟ್ರೆ ಅವ್ರು ಎಷ್ಟು ಚಾಣಾಕ್ಷರು, ಅಲ್ಲಿ ಸ್ವರ್ಗದಲ್ಲಿ ಎಲ್ಲಿದ್ದಾರೆ ನಿಮ್ಮ ಅಪ್ಪಾಜಾನ ಹುಡುಕೊಂಡು ಕುಶಲವೇ ವಿಚಾರಿಸ್ಕೊಂಡು ಬಂದುಬಿಡ್ತಾರೆ. ಇವ್ರು ಇದೊಂದು ಆದ್ರೆ ಚೆನ್ನಾಗಿತ್ತು ಅಂದ ಕೂಡಲೇ ಆ ಬಾಬಾ ನೋಡು, ನಮ್ಮ ತಂದೆ ಬಗ್ಗೆ ನೀನು ಎಂಥ ಪ್ರೀತಿ ಇಟ್ಕೊಂಡಿದ್ಯಾ, ಛೇ ನನಗೆ ಹೊಳೆದಿರಲಿಲ್ಲ, ಆಯ್ತು ಈ ಕೆಲಸ ಮಾಡ್ತೇನೆ ಅಂಥೇಳಿ. ಇವ್ರು ಮತ್ತಿಂಥ ಉಪಾಯ ನಾನು ಹೇಳ್ಕೊಟ್ಟೆ ಅಂತ ಯಾರಿಗೂ ಹೇಳಬೇಡಿ, ಅಯ್ಯೋಯ್ಯೋ ಅಂದಾಗ ಅಯ್ಯೋಯ್ಯೋ ಏನು ಯೋಚನೆ ಮಾಡಬೇಡ ಅಂತ ಕಳಿಸ್ಬಿಟ್ಟ. ಅವತ್ತೇ ರಾಜ್ಯಸಭೆ ನಡಿಬೇಕಾದ್ರೆ ನಮ್ಮ ಬೀರ್ಬಲ್ ಬಂದ. ಬೀರ್ಬಲ್, ನಿನ್ನಿಂದ ಒಂದು ಅತಿ ಮುಖ್ಯವಾದ ಕೆಲಸ ಆಗಬೇಕು. ಹಜೂರ್, ನಾನಿರದೆ ತಮ್ಮ ಸೇವೆಗೆ ಅಪ್ಪಣೆ ಮಾಡಿ. ಏನಿಲ್ಲ, ನಮ್ಮ ಅಪ್ಪಾಜಾನ್ ತೀರ್ಕೊಂಡು ಹೋಗಿ ಭಾಳ ವರ್ಷ ಆಗಿಬಿಟ್ಟಿದೆ, ಪಾಪ ಸ್ವರ್ಗಕ್ಕೆ ಹೋಗಿಬಿಟ್ಟಿದ್ದಾರೆ. ಆದರೆ ಸ್ವರ್ಗದಲ್ಲಿ ಅವ್ರು ಹೇಗಿದ್ದಾರೆ ಅಂತ ಗೊತ್ತೇ ಇಲ್ಲ ಕಣಯ್ಯ. ಹೌದೇ, ನನ್ನಿಂದ ಏನಾಗಬೇಕು ಹಜೂರ್? ಏನಿಲ್ಲ, ನಿಮ್ಮ ಹಿಂದೂ ಪದ್ಧತಿಯಲ್ಲಿ ನೀನನ್ನು ಸುಟ್ಟು ಬಿಡ್ತೀವಿ, ನೀನು ಸ್ವರ್ಗಕ್ಕೆ ಹೋಗು, ಅಲ್ಲಿ ಹೋಗಿ ನಮ್ಮ ಅಪ್ಪಾಜಾನ್ ಹೇಗಿದ್ದಾರೆ ಅಂತ ತಿಳ್ಕೊಂಡು ಬಂದುಬಿಡು. ಇವನಿಗೆ ಎದೆ ಹೊಡೆದಂಗ ಅಷ್ಟೊತ್ತಿಗೆ ನೋಡ್ತಾನೆ, ಅಲ್ಲಿರುವಂಥ ಇವನ ವಿರೋಧಿ ಮುಸ್ಲಿಂ ಪಂಡಿತರು ಇವನ್ನೇ ದುರ್ಗುಟ್ಕೊಂಡು ನೋಡ್ತಿದ್ದಾರೆ. ಕುಹುಕದ್ನಾಗೆ ಗೊತ್ತಾಗ್ಬಿಡ್ತು. ಅಕ್ಬರ್ನನ್ನು ಇಲ್ಲಿ ವಿರೋಧ ಮಾಡಿದರೆ ತಪ್ಪು ಸರಿ ಅಂತ ಹೇಳಕ್ಕೆ ಹೋದರೆ ತನ್ನ ಮಾತು ನಡೆಯಲ್ಲ. ಇವನೇನು ಅಪ್ಪನ ಬಗ್ಗೆ ಅವತ್ತನಿಗೆ ಭಾಳ ಬಾರ್ಚಂಗ್ ಪ್ರೀತಿ, ಸರಿ ಒಪ್ಕೊಂಬಿಟ್ಟ. ಆಯ್ತು ಹಜೂರ್, ಆದರೆ ಇವತ್ತು ಬ್ಯಾಡಿ, ನಾನು ಸ್ವರ್ಗಕ್ಕೆ ಹೋಗ್ತಿದ್ದೀನಿ, ಎಷ್ಟೋ ದಿನ ಆಗುತ್ತೆ ಬರೋದಕ್ಕೆ ಅಂತೇಳಿ ನನ್ನ ಹೆಂಡತಿಗೆ ಮಕ್ಕಳಿಗೆಲ್ಲ ಹೇಳಿ ಮನೆ ಕಡೆ ಎಲ್ಲ ವ್ಯವಸ್ಥೆ ಮಾಡಿ ಬೆಳಗ್ಗೆನೇ ಬಂದುಬಿಡ್ತೀನಿ, ಕಳಿಸ್ಕೊಡಿ. ಅಯ್ಯೋ ನಿಮ್ಮ ಸೇವೆ ಅಲ್ಲದೆ ನನಗೆ ಇನ್ನೇನು ಕೆಲಸ ಇದೆ ಹಜೂರ್, ಅಯ್ಯೋ ನಿಮ್ಮ ಅಪ್ಪಾಜಾನ್ರವ್ರನ್ನ ನಾನು ನೋಡ್ದಂಗಾಗತ್ತೆ ಅಂತ. ಆಯಿತು ಆಯಿತು ಅಂತ ಬಿಟ್ಟ. ಈ ಪಂಡಿತರುಗಳು ಒಳ್ಳೊಳಗೆ ನಗು, ಮಗನೇ ಬಡ್ಡಿ ಮಗನೇ, ಒಂದಿನ ನೀನು ಆಯಿತು ಅಂದರು. ಇವನು ಹೋದ, ಊಟ ತಿಂಡಿ ಸೇರ್ತಾ ಇಲ್ಲ ಅಲ್ಲ ಕಾಳು ಬಡ್ಡಿ ಮಕ್ಕಳು. ನಾಳೆ ನನ್ನನ್ನು ಚಟ್ಟದ ಮೇಲೆ ಮಲಸಿ ಬೆಂಕಿ ಹಚ್ಚಿ ಸೂಟು ಬಿಡ್ತಾರೆ, ಸತ್ತು ಹೋಗ್ಬಿಡ್ತೀನಿ. ಇಲ್ಲ ಅನ್ನೋಂಗಿಲ್ಲ, ನಾನು ಸ್ವರ್ಗಕ್ಕೆ ಹೋದರೆ ವಾಪಸ್ ಬರೋದು ಹೆಂಗೆ? ಛೇ 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 ಛೇ, ಇದು ಏನಿದು? ನಮ್ಮ ಬಾಲಶಾರಿಗೆ ಇಷ್ಟೆಲ್ಲ ಹೊಳೆಯಲ್ಲ, ಯಾರೋ ಇದಕ್ಕೆ ಕುತಂತ್ರ ಮಾಡಿಬಿಟ್ಟಿದ್ದಾರೆ. ಇವರು ಸರಿ ಪಂಡಿತರುಗಳು, ಯಾರು ಕಿವಿ ಕಚ್ಚಿರೋರು ಯಾರು? ನಮ್ಮ ಅಕ್ಬರ್ ಶಾ ಬಾದಶಾಹಿಗೆ ಸ್ವಲ್ಪ ಹಿತ್ತಾಳೆ ಕಿವಿ ಅಂತ ಗೊತ್ತಿತ್ತು. ಅವನಿಗೆ ಹಾಗೆ ಹೀಗೆ ಒಬ್ಬ ಗೂಢಚಾರರನ್ನು ಬಿಟ್ಟಿದ್ದ. ಬಾದಶಾಹರು ಬೆಳಗ್ಗೆ ಕ್ಷೌರ ಮಾಡಿಸ್ಕೊಳ್ಬೇಕಾದ್ರೆ ಕ್ಷೌರಿಕನ ಹತ್ರ ಬಹಳ ಆಪ್ತವಾಗಿ ಮಾತಾಡ್ತಾ ಇದ್ರು. ಅವನೇನೋ ಸ್ವರ್ಗ, ಅಪ್ಪಾಜಾನು, ಹುಮಾಯೂನ್ ಸಾಹೇಬರು, ಹಾಗೇನೆ ಬೀರ್ಬಲ್ದು ಹೆಸರು ಬಂತು ಅಂತ ಹೇಳಿಬಿಟ್ಟು. ಅವಾಗ ಗೊತ್ತಾಗ್ಬಿಡ್ತು, ಓಹೋ ಪಂಡಿತರುಗಳು ಈ ತಲೆಯಲ್ಲಿ, ಅಕ್ಬರ್ ತಲೆಯಲ್ಲಿ ಕ್ಷೌರಿಕನ ಮೂಲಕ ಹುಳ ಬಿಟ್ಟಿದ್ದಾರೆ, ನನ್ನ ಕತೆ ಮುಗಿಸಬೇಕು ಅಂತ. ಆಯಿತು, ಅದೇ ಹಾದಿಯಲ್ಲಿ ಹೋಗಿ ನಾನು ಉಳಿಬೇಕು ಅಂತ ಯೋಚನೆ ಮಾಡ್ದ, ಏನೇನು ಉಪಾಯ ಮಾಡ್ದ. ಬೆಳಗ್ಗೆ ಸೀದಾ ಎಲ್ಲರಿಗೂ ಹೇಳಿಬಿಟ್ಟು ಸ್ಮಶಾನಕ್ಕೆ ಬಂದ. ಅಲ್ಲಿ ಸ್ವತಃ ಬಾದಶಾಹರೇ ನಿಂತು ಬಿಟ್ಟಿದ್ದಾರೆ ಸ್ವರ್ಗಕ್ಕೆ ಕಳಿಸೋದಿಕ್ಕೆ. ಯಾರನ್ನ? ಬೀರ್ಬಲ್ನ. ಆಯಿತು, ಚಟ್ಟದ ಮೇಲೆ ಮಲಗಿಬಿಟ್ಟ. ಹಜೂರ್ ಹೋಗಿ ಬರ್ತೀನಿ. ಚೆನ್ನಾಗಿ ನನ್ನ ಮೇಲೆ ಕಾಣದೇ ಇದ್ದಂಗೆ ಕಟ್ಟಿಗೆ ಹುಟ್ಟಿ ಚೆನ್ನಾಗಿ ದೇಹ ಸುಡಬೇಕು, ಅವಾಗ ಚೆನ್ನಾಗಿ ಆತ್ಮ ಸ್ವರ್ಗಕ್ಕೆ ಹೋಗುತ್ತೆ. ಸರಿ, ಕಟ್ಟಿಗೆ ಪೂರ್ತಿ ಮುಖ ಕಾಣ್ದಂಗೆ ಒಟ್ಟಿದ್ರು, ಬೆಂಕಿ ಹಚ್ಚೇ ಬಿಟ್ಟು. ಪಂಡಿತರುಗಳ ವಿರೋಧಿಗಳು ಇದ್ದೇ ಇದ್ದಾರೆ, ಸಂತೋಷ ದಗ ಉರಿದು ಬಿಡ್ತು. ಸರಿ, ಆ ಹೊಗೆ ಆಕಾಶ ತನಕ ಹೋಗೋದು ನೋಡಿ. ಹುಜೂರ್ ನೋಡಿ, ಆ ನಿಮ್ಮ ಬೀರ್ಬಲ್ ಆತ್ಮ ಹೋಗ್ತಾ ಇದೆ ಸ್ವರ್ಗಕ್ಕೆ, ಇನ್ನೇನು ಬಂದುಬಿಡುತ್ತೆ, ನಾಳೆ ವಿಷಯ ಬಂದುಬಿಡುತ್ತೆ. ಅಕ್ಬರ್ ಎಲ್ಲ ವಾಪಸ್ ಬಂದರು ಅರಮನೆಗೆ. ಬೀರ್ಬಲ್ ಸತ್ತು ಹೋಗಬೇಕಿತ್ತು, ಈ ಕುತಂತ್ರ ಅರ್ಥ ಮಾಡ್ಕೊಳ್ಳದೆ ಇದ್ದಿದ್ದರೆ. ಇವನು ತಂತ್ರಕ್ಕೆ ಪ್ರತಿತಂತ್ರ ಮಾಡೋ ಚಾಣಾಕ್ಷ. ಇವನೇನು ಮಾಡಿದ್ದ, ಸ್ಮಶಾನದಲ್ಲಿ ಎಲ್ಲಿ ಚಟ್ಟ ಕಟ್ತಾರೋ ಅಲ್ಲಿನೇ ಕೆಳಗಡೆ ಒಂದು ಮೆಲ್ಲಗೂ ಸುರಂಗ ಕೊರೆಸ್ಬಿಟ್ಟು ಹೊರಗಡೆ ಬರೋಂಗೆ ಮಾಡ್ಕೊಂಡ್ಬಿಟ್ಟಿದ್ದ. ಪೂರ್ತಿ ಕಟ್ಟಿಗೆ ಹೊಡೆದಾಗ ಬೆಂಕಿ ಕೊಡೋಕ್ಕಿಂತ ಮುಂಚೆ ಮೆಲ್ಲಗೆ ನಿಧಾನವಾಗಿ ಯಾರು ಗೊತ್ತಾದಂಗೆ ಸುರಂಗದಿಂದ ಹೊರಗೆ ಬಂದು ಮನೆ ಸೇರ್ಕೊಂಬಿಟ್ಟು. ಹೊರಗೆ ಬರಲಿಲ್ಲ, ಗುಟ್ಟಾಗಿ ಇದ್ದು ಬಿಟ್ಟಿದ್ದ. ಅವನು ಹೆಂಡತಿ ಮಕ್ಕಳು ಬಿಟ್ಟರೆ ಯಾರ್ಯಾರಿಗೂ ಗೊತ್ತಿಲ್ಲ. ಅಯ್ಯೋ ಎಲ್ಲರೂ ಸತ್ತೋದ ಅಂದ್ಕೊಡ್ತಿದ್ದಾರೆ.
3 ತಿಂಗಳಾದ ಮೇಲೆ ಈ ಪಂಡಿತರುಗಳಿಗೆ ಸಂತೋಷ. ಅಯ್ಯೋ ಹುಜೂರ್ ಇನ್ನೂ ಬಂದಿಲ್ಲ, ಬಿಡಿ ಸ್ವರ್ಗದಲ್ಲಿ ಅವರು ಆರಾಮಾಗಿದ್ದಾರೆ. 3 ತಿಂಗಳಾದ್ಮೇಲೆ ಅಕ್ಬರ್ ಢಣ್ ಅಂತೇಳಿ ರಾಜಸ್ಥಾನಕ್ಕೆ ಬಂದ್ಬಿಟ್ಟ. ನೋಡ್ತಾರೆ, ಗೊತ್ತಾಗ್ತಾನೆ ಇಲ್ಲ, ಹಂಗೆ ಗಡ್ಡ ಮೀಸೆ ಎಷ್ಟು ಬೆಳೆದು ಬಿಟ್ಟಿದ್ದು. ಹುಜೂರ್ ಹುಜೂರ್ ಏನು ಅಂದ್ಕೊಳ್ಳಿ, ಯಾರಪ್ಪ ನೀನು? ಹುಜೂರ್ ನಾನು ನಿಮ್ಮ ದಾಸಾನುದಾಸ ಬೀರ್ಬಲ್ ಅಂದ್ಕೊಳ್ಳೆ. ಬೀರ್ಬಲ್ ಬಾ, ಎಲ್ಲಿಂದ ಬರ್ತೀಯಾ? ಹುಜೂರ್ ಏನು ಹೇಳ್ತಿದ್ದೀರಿ? ನನಗೆ ನಿಮ್ಮ ಅಪ್ಪ ಜಾನ್ ನೋಡ್ಕೊಂಬರೋಕೆ ಸ್ವರ್ಗ ಕಳ್ಸಿದ್ರಲ್ಲ, ಅಲ್ಲಿ ನಾನು ಬರ್ತಿದ್ದೀನಿ. ಏನೇ ಇದು ಗಡ್ಡ ಮೀಸೆ ಎಲ್ಲ ಬೆಳೆದು ಬಿಟ್ಟಿದೆ, ಏನಿದು? ಯಾಕೆ ಸನ್ಯಾಸಿ ಆಗಿದ್ದೀಯಾ? ಸ್ವರ್ಗದಲ್ಲಿ ಯಾಕೆ ಹಿಂಗಿದ್ದಿ? ಹಂಗಿರ್ಬೇಕಿತ್ತಲ್ಲ. ಹುಜೂರ್ ನಮ್ಮ ಅಪ್ಪ ಜಾನ್ ಹೇಗಿದ್ದ? ಅದೇ ಹೇಳ್ತೀನಿ ನೋಡಿ. ತುಂಬಿದ ಸಭೆಯಲ್ಲಿ ಎಲ್ಲರಿಗೂ ಹೇಳಬೇಕು. ಆಹಾ, ಏನು ಹೇಳಲಿ, ನೀವು ಮಾಡಿರುವ ಪುಣ್ಯ ಕಾರ್ಯದಿಂದ ಅಪ್ಪಾಜನ್ ಸ್ವರ್ಗದಲ್ಲಿ ಸಂತೋಷವಾಗಿ ಇದ್ದಾರೆ, ಯಾವುದಕ್ಕೂ ಕೊರತೆ ಇಲ್ಲ. ಅವರಿಗಲ್ಲಿ ಬಹಳ ಗೌರವ ಇದೆ. ಆದರೆ ಹುಜೂರ್, ಅಲ್ಲೊಂದು ತೊಂದರೆ ಇದೆ. ನನ್ನ ಹತ್ರ ಹೇಳ್ಕೊಂಡು ಬೇಜಾರು ಮಾಡಿಕೊಂಡ್ರು. ಆ ತೊಂದರೆಯನ್ನು ನೀವು ನಿವಾರಣೆ ಮಾಡಲೇಬೇಕು ಪ್ರಭು. ಹಾಗೆ ಏನು ತೊಂದರೆ? ಏನಿಲ್ಲ, ಸ್ವರ್ಗದಲ್ಲಿ ಕ್ಷೌರಿಕರೇ ಇಲ್ವಂತೆ. ಆ ದೇವತೆಗಳಿಗೆಲ್ಲ ಘಟಮಿಸೆ ಬೆಳೆಯಲ್ಲ, ಇಲ್ಲಿಂದ ಹೋದವ್ರಿಗೆಲ್ಲ ಬೆಳೆಯುತ್ತೆ. ಹಾಗಾಗಿ ನಾನು 3 ತಿಂಗಳು ಬಲವಂತ ಮಾಡಿ ಇಟ್ಕೊಂಡ್ಬಿಟ್ರು. ನೋಡಿ, ಗಡ್ಡ ಮೀಸೆ ಎಲ್ಲ ಬೆಳೆದು ಬಿಡ್ತು. ಅದಕ್ಕೋಸ್ಕರ ಇಷ್ಟಿಟ್ಟು ಅಂತ ಯಾರಿಗೆ? ನಿಮ್ಮ ತಂದೆಯವರಿಗೆ ಗಡ್ಡ ಮೀಸೆ ಭಾಳ ಬೆಳೆದು ಬಿಟ್ಟಿದೆ, ತುಂಬ ಓದಾಡ್ತಿದ್ದಾರೆ. ಏನು ಮಾಡಬೇಕು? ಇಲ್ಲಿಂದ ಅತ್ಯಂತ ಆಪ್ತ, ಅಯ್ಯೋ ಯಾರು, ನಿಮ್ಮ ಕ್ಷೌರಿಕ ಅಪ್ಪಾಜಾನು ಅವ್ರ ಕಾಲದಲ್ಲೂ ಇದ್ದಂತಲ್ಲ, ಅವ್ನು ಕಳಿಸ್ಕೊಡು ನನ್ನ ಸೇವೆಗೆ ಅಂತ ಹೇಳಿದವ್ರು ಹುಜೂರ್ ಅಂದ ಕೂಡಲೇ ಪಾರ್ಷಾ ಇದನ್ನು ಹೆಂಗೆ ನಂಬಿದ್ದ? ಕ್ಷೌರಿಕನ ಮಾತು, ಅಕ್ಬರ್ ಮಾತು ನಂಬೇ ಬಿಟ್ಟ. ಯಾರಲ್ಲಿ ಬರಮಾಡಿ ಅಂತ ಕ್ಷೌರಿಕನ ಕರೆಸಿದ್ರು, ತಗೊಂಡೋದ್ರು, ಅವನಿಗೂ ಬೆಂಕಿ ಹಾಕಿದ್ರು, ಮ್ಯಾಲೆ ಕಳಿಸೇ ಬಿಟ್ರು. ಇವನು ಅಬ್ಬಾ ಅಯ್ಯೋ ಅಂತಿದ್ದಾನೆ. ಹುಜೂರ್ ಕಳಿಸಿ ಅಂದ ಕೂಡಲೇ ಅವನು ಸಹಿತ ಬೆಂಕಿ ಹಚ್ಚಿದ್ರು, ಸತ್ತೇ ಹೋದ. ಯಾಕೆ? ಉಪಾಯ ಗೊತ್ತಿಲ್ಲ. ಇಲ್ಲಿ ಆ ಕ್ಷೌರಿಕ ಸತ್ತ. ಇವನಿಗೆ ಬಹಳ ಬಹುಮಾನ ಸಿಕ್ತು ಅಕ್ಬರ್ಗೆ. ಇವನ ವಿರೋಧಿಗಳಿದ್ದರಲ್ಲ ಪಂಡಿತರುಗಳು, ಅವರೆಲ್ಲರಿಗೂ ಸಹಿತ ಅಯ್ಯೋ ಸವಾಸ ಹೋದ್ರೆ ಕಟ್ಟಪ್ಪ, ಪುಣ್ಯ ಅವನು ಅಜಾಮ ಹೋಗ್ಲಿ ಕ್ಷೌರಿಕ, ನಮ್ಮನ್ನೆಲ್ಲರೂ ಬೆಂಕಿ ಹೆಚ್ಚಾಸಿಬಿಟ್ಟಿದ್ರೆ ಸತ್ತೋಗ್ಬಿಡ್ತಿದ್ವಿ ಅಂಥೇಳಿ ಬೆಲಿ ಒದ್ದಾಡ್ಕೊಂಡ್ರಂತೆ. ನೋಡಿ ಮಕ್ಕಳೇ, ಯಾವಾಗಲೂ ಸಹಿತ ನಾವು ಒಳ್ಳೆಯವರಿಗೆ ಕೆಟ್ಟದನ್ನು ಮಾಡಲಿಕ್ಕೆ ಹೋದ್ರೆ ನಮಗೆ ಆಗೋದು. ಆ ದುಷ್ಟ ಪಂಡಿತರ ಜೊತೆ ಸೇರಿ ಕ್ಷೌರಿಕ ಆ ಕುತಂತ್ರದಲ್ಲಿ ಸೇರಿ ಯಾರನ್ನ, ನಮ್ಮ ಬೀರ್ಬಲನ್ನು ಕೊಲ್ಲಕ್ಕೆ ನೋಡ್ದ. ಆದರೆ ಬೀರ್ಬಲ್ ಏನು ಮಾಡ್ದ? ಮುಳ್ಳಿಂದನೇ ತೆಗಿಬೇಕು, ಕುತಂತ್ರವನ್ನೇ ಮಾಡಬೇಕು ಅಂತ ಹೇಳಿ ಗೆದ್ದು ಬಿಟ್ಟ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಯಾರಿಗೂ ಕೆಡ್ಕನ್ನು ಮಾಡೋಕ್ಕೆ ಹೋಗಬಾರ್ದು. ಕೈಲಾದರೆ ಒಳ್ಳೇದು ಮಾಡೋಣ. ಇಲ್ಲದೇನಾಗತ್ತೆ, ಒಳ್ಳೆಯವ್ರು ಕೆಡ್ಕನ್ನು ಮಾಡೋಕ್ಕೂ ನಮಗೆ ಕೆಡ್ದಾಗತ್ತಲ್ವಾ? ನಮಸ್ಕಾರ.